ಯೇ ಸ್ವಸ್ತ್ಯಸ್ತು ಸತಾಂ. ಇಂದ್ರಾದಿ ದೇವತೆಗಳು ವಿಶ್ವರೂಪವನ್ನ ತೊಟ್ಟ ಜಗದ ತಾಯಿಯಾದಂತಹ ದುರ್ಗಾದೇವಿಯನ್ನ ಸ್ತುತಿಸುವ ಮಾತುಗಳನ್ನ ನಾವು ನೋಡ್ತಾ ಇದ್ದೆವು. ಶ್ರೀಕೈಟಭಾರಿ ಹೃದಯೈಕ ಕೃತಾಧಿವಾಸ ಗೌರಿ ತ್ವಮೇವ ಶಶಿಮೌಲಿ ಕೃತ ಪ್ರತಿಷ್ಠಾ. ಶ್ರೀಕೈಟಭಾರಿ, ಕೈಟಭನನ್ನು ಕೊಂದ ನಾರಾಯಣನ ಹೃದಯದಲ್ಲಿ ನಿರಂತರ ವಾಸ ಮಾಡುತ್ತಿರುವ ಗೌರಿ, ಬೆಳ್ಳಗಿನ ಅಂದ್ರೆ ಸಾತ್ವಿಕ ಗುಣದ ಪ್ರವರ್ತಕಳಾದಂತಹ ತ್ವಂ ನೀನೇ ಶಶಿ ಮೌಲಿ ಕೃತ ಪ್ರತಿಷ್ಠಾ. ಮುಖ್ಯವಾಗಿ ಶಿವನಲ್ಲೂ ನೆಲೆಸಿ ಶಿವನ ಬಲವನ್ನ ಹೆಚ್ಚಿಸಿದವಳು ನೀನು. ಮೇಧಾಸಿ ದೇವಿ ವಿದಿತಾಖಿಲ ಶಾಸ್ತ್ರಸಾರ ದುರ್ಗಾಸು ದುರ್ಗಭರವ ಸಾಗರ ನೌರಸಂಗ. ಮೇಧಾ ಅಸಿ, ನೀನು ಅರಿವಿನ ಕೊಡವಾಗಿದ್ದಿ. ವಿದಿತ ಅಖಿಲ ಶಾಸ್ತ್ರಸಾರ, ಶಾಸ್ತ್ರಗಳ ಎಲ್ಲ ಸಾರವನ್ನ ಬಲ್ಲವಳು ಮತ್ತು ಸಕಲ ವಿದ್ಯಾ ದೇವತೆಯೂ ಹೌದವಳು. ನೀನು ದುರ್ಗಾ ಅಸಿ, ದುರ್ಗಭವ ಸಾಗರ ನೌರಸಂಗ. ನೀನು ನೆನಪಿನ ಶಕ್ತಿಯಾಗಿ, ಮೇಧಾ ಅಂದ್ರೆ ಒಂದು ನೆನಪಿನ ಶಕ್ತಿ ಅಂತ ಅರ್ಥ. ಸಮಸ್ತ ಶಾಸ್ತ್ರಗಳನ್ನು ಚೆನ್ನಾಗಿ ಅರೆದು ಅದರ ಸಾರವೆನಿಸಿದ ಹರಿಯನ್ನ ಅರಿತವಳು ನೀನು, ಬಲ್ಲವಳು ನೀನು. ದುಷ್ಟರಿಗೆ ಯಾವತ್ತೂ ದೊರಕದವಳು ದುರ್ಗಾ. ಬಹಳ ಕಠಿಣವಾದ ಸಂಸಾರವೆಂಬ ಸಮುದ್ರವನ್ನು ದಾಟಿಸ್ಲಿಕ್ಕೆ ನೀನು ನೌಹು, ದೋಣಿಯಂತೆ ನಮಗೆ ಒದಗುವವಳಾಗಿದ್ದಿ. ಅಸಂಗ, ದೋಷದ ಸಂಗ ಇಲ್ಲ, ಯಾಕಂದ್ರೆ ಅವಳು ನಿತ್ಯ ಮುಕ್ತಾಳೆ ಅಲ್ವಾ. ಅದರಿಂದಾಗಿ ಅವಳಲ್ಲಿ ಯಾವುದೇ ತರದ ದೋಷದ ಸಂಪರ್ಕ ಇಲ್ಲ, ದೋಷದ ಲೇಷ ಇಲ್ಲ. ಅದನ್ನಾಗಿ ನೌಹು ಅಸಂಗ. ಅಷ್ಟೇ ಅಲ್ಲ, ಶ್ರೀಹಿ, ಸಕಲ ಗುಣ ಪರಿಪೂರ್ಣಳು, ಎಲ್ಲ ಗುಣಗಳನ್ನು ದೇವತೆಗಳನ್ನು ತನ್ನಲ್ಲಿ ಹೊತ್ತವಳು. ಹರಿಯನ್ನು ತನ್ನ ಹೃದಯದಲ್ಲಿ ಹೊತ್ತವಳು ಮತ್ತು ಹರಿಯ ಹೃದಯದಲ್ಲಿ ತಾನು ನೆಲೆಸಿದವಳು. ಈ ಷತ್ಸಹಾಸ ಮಮಲಂ ಪರಿಪೂರ್ಣ ಚಂದ್ರಬಿಂಬಾನುಕಾರಿ ಕನಕೋತ್ತಮ ಕಾಂತಿ ಕಾಂತಂ ಅತ್ಯದ್ಭುತಂ ಪ್ರಹೃತಮಾತ್ತರುಷಾ ತಥಾಪಿ ವಕ್ತ್ರಂ ವಿಲೋಕ್ಯ ಸಹಸಾ ಮಹಿಷಾಸುರೇಣ. ಮಂದಹಾಸದಿಂದ ಕೂಡಿದ ನಗುವಿನವಳು, ಪರಿಪೂರ್ಣ ಚಂದ್ರನಂತೆ ತುಂಬಿದ ಚಂದ್ರನಂತೆ ತುಂಬು ಮೋರೆಯವಳು, ಮೈ ಬಂಗಾರದ ಕಾಂತಿಯಂತೆ ಹೊಳಪಿನಂತೆ ಹೊಳಪಿನಲ್ಲಿ ಕಂಗೊಳಿಸುವವಳು, ಆಕರ್ಷಕಳು. ಅಷ್ಟೇ ಅಲ್ಲ, ಪ್ರಹೃತ ಮಾತ್ತ ಋಷಾ ವಕ್ತ್ರಂ ವಿಲೋಕ್ಯ ಸಹಸಾ. ಸಿಟ್ಟಿನಿಂದ ನೀನು ಮಹಿಷಾಸುರನನ್ನ ಕೆಂಡ ಕಂಗಳಿಂದ ನೋಡಿದರೆ ಅವನು ಹೆದರಿ ಓಡಿ ಹೋಗ್ತಾನೆ. ಇದು ಅತ್ಯದ್ಭುತಂ. ನಿನ್ನನ್ನು ನೋಡಿದೊಡನೆ, ನಿನ್ನ ವಕ್ತ್ರಂ ವಿಲೋಕ್ಯ ಸಹಸಾ ಮಹಿಷಾಸುರೇಣ, ನಿನ್ನನ್ನು ನೋಡಿದೊಡನೆ ಮಹಿಷಾಸುರನಿಂದ ನಡುಕ ಹುಟ್ಟಿತವನಲ್ಲಿ. ಇದು ನಿನ್ನ ಶತ್ರುಗಳನ್ನು ನಿಗ್ರಹಿಸುವ ನೋಟದ ಶಕ್ತಿ, ನೀನಲ್ಲ. ನಿನ್ನ ನೋಟವೇ ಅಷ್ಟು ಕಠೋರವಾದದ್ದು ಶತ್ರುಗಳಿಗೆ, ದುಷ್ಟರಿಗೆ. ದೃಷ್ಟ್ವಾತು ದೇವಿ ಕುಪಿತ ಭೃಕುಟೀಕರಾಳ ಮಧ್ಯ ಉದ್ಯಚ್ಛಾಂಕ ಸದೃಶ ಛವಿಯನ್ನ ಸದ್ಯ ಪ್ರಾಣಾನ್ ಮುಮೋಚ ಮಹಿಷಸ್ತದತೀವ ಚಿತ್ರಂ ಕೈರ್ಜೀವ್ಯತೆ ಹಿ ಕುಪಿತಾಂತಕ ದರ್ಶನೇನ. ದೃಷ್ಟ್ವಾತು ದೇವಿ, ಓ ದೇವಿಯೇ, ಹುಬ್ಬು ಗಂಟು ಹಾಕಿಕೊಂಡಿದೆ ನೀ ಸಿಟ್ಟಿನಿಂದ, ಅಂದ್ರೆ ದುಷ್ಟರನ್ನು ಎದುರಿಸುವಾಗ. ಉದಯಿಸುವ ಚಂದ್ರನಂತೆ ಕಾಂತಿಯುಕ್ತಳಾದ ನಿನ್ನನ್ನು ಮಹಿಷಾಸುರ
ಎದುರಿಸುವಾಗ ಛವಿಯನ್ನ ಸತ್ಯ ಪ್ರಾಣಾನ್ಮುಮೋಚ. ಸಿಟ್ಟಾದ ನಿನ್ನ ಮೃತ್ಯುವಿಗೆಯೂ ಕೂಡ ಭಯ ಹುಟ್ಟಿಸುವ ನಿನ್ನ ರೂಪವನ್ನ ಅವನು ಕಂಡಾಗ ಇನ್ನೂ ಸ್ವಲ್ಪ ಹೊತ್ತು ಬದುಕಿದ್ದಾನೆ ಅಂದ್ರೆ ನೀನು ಲೀಲೆ ತೋರಿದ್ದಷ್ಟೇ. ಪ್ರಾಣಾನ್ಮುಮೋಚನ, ಅವನ್ ಕೂಡ್ಲೆ ಸಾಯ್ಲಿಲ್ಲ, ಯಾಕಂದ್ರೆ ಅವನಿಗೆ ಸಾಯ್ಲಿಕ್ಕೆ ಇನ್ನೂ ಅನುಭವಿಸ್ಲಿಕ್ಕೆ ಇನ್ನೂ ಬಾಕಿ ಇತ್ತು. ನಿಜವಾಗಿ ನಿನ್ನ ರೂಪವನ್ನ ಕುಟಿಲವಾದ ಗಂಟಾಕಿದ ಕೋಪವನ್ನು ನೋಡಿದ ತಕ್ಷಣವೇ ಎದೆ ಒಡೆದು ಸಾಯ್ಬೇಕಿತ್ತು. ಆದ್ರೆ ಹಾಗೆ ಸಾಯದೆ ಅವನು ಇನ್ನು ಬದುಕಿದ್ದಾನೆ ಅಂದ್ರೆ ಅವನಿಗೆ ಇನ್ನೂ ಅನುಭವಿಸ್ಲಿಕ್ಕೆ ಬಾಕಿ ಇದೆ ಅಂತ ಅರ್ಥ. ಅವನಿನ್ನೂ ದೊಡ್ಡ ಪ್ರಮಾಣದಲ್ಲಿ ನಿನ್ನಿಂದ ಶಿಕ್ಷಿತನಾಗ್ಲಿಕ್ಕಿತ್ತು ಅಂತ ಅಷ್ಟೇ ಅರ್ಥ. ಯಾಕೆಂದ್ರೆ ಸಾಮಾನ್ಯವಾಗಿ ನಿನ್ನ ಈ ಮೃತ್ಯುವಿಗೂ ಭಯ ಹುಟ್ಟಿಸುವ ನಿನ್ನ ರೂಪವನ್ನ ಕಾಣ್ಲಿಕ್ಕೆ ಯಾರಿಗ್ ತಾನೇ ಸಾಧ್ಯ ಇದೆ, ಮತ್ತೆ ಯಾರು ತಾನೇ ಕಂಡು ಬದುಕಿದವರಿದ್ದಾರೆ? ದೇವಿ ಪ್ರಸೀದ ಪರಮಾ ಭವತಿ ಭವಾಯ ಸದ್ಯೋ ವಿನಾಶಯಸಿ ಕೋಪವತಿ ಕುಲಾನಿ ವಿಜ್ಞಾತಮೇತದಧುನೈವ ತದಸ್ತಮೇತನ್ನೀತಂ ಬಲಂ ಸುವಿಪುಲಂ ಮಹಿಷಾಸುರಸ್ಯ. ದೇವಿ ಪ್ರಸೀದ, ಓ ತಾಯಿ ಪ್ರಸನ್ನಳಾಗು. ನೀನು ಪರನೆನಿಸಿದ ನಾರಾಯಣನಿಗೆ ಜ್ಞಾನದ ರೂಪದಲ್ಲಿ ನೆಲೆಸಿದವಳು. ಅಂದ್ರೆ ಅವನ ಜ್ಞಾನ ಶಕ್ತಿಯಾಗಿ ನೀನು ಕೆಲಸ ಮಾಡ್ತಿ. ಅವನ ಜ್ಞಾನ ಇದ್ದೇ ಇದೆ, ಆದ್ರೆ ಅವನ ಇಚ್ಛೆಯಂತೆ ನೀನು ನಡೆದು ಅವನ ಜ್ಞಾನದ ಶಕ್ತಿಯನ್ನ ಲೋಕಕ್ಕೆ ಪ್ರಕಟಪಡಿಸುವ ದೊಡ್ಡ ಸ್ಥಿಕೆ ನಿನ್ನದಾಗಿದೆ. ಭವತಿ ಭವಾಯ ಸದ್ಯ ವಿನಾಶಯಸಿ. ನೀನು ಮಹಾಲಕ್ಷ್ಮಿ ಸ್ವರೂಪಳಾಗಿ ಸಂಸಾರದಲ್ಲಿ ಮಂಗಲವನ್ನೇ ಭವಾಯ ಸದ್ಯ ಭವತಿ ಭವಾಯ, ಸಂಸಾರದ ಭಯವನ್ನ ನಿರಾಕರಿಸ್ಲಿಕ್ಕೋಸ್ಕರನೇ ನೀನು ಹುಟ್ಟುವವಳು. ಕೋಪವತಿ ಸದ್ಯ ವಿನಾಶಯಸಿ. ನೀನು ಕೋಪಗೊಂಡರೆ ಶತ್ರುಗಳ ಕುಲಗಳೇ ನಾಶವಾಗುತ್ತೆ. ಕುಲಾನಿ ವಿನಾಶಯಸಿ ಸದ್ಯ, ಶತ್ರುಗಳೆಲ್ಲ ಕ್ಷಣ ಮಾತ್ರದಲ್ಲಿ ನಷ್ಟವಾಗಿ ಹೋಗ್ತಾರೆ. ವಿಜ್ಞಾತಮೇತದ್ ಧುನೈವ ಯದಸ್ತಮೇತತ್. ನೀನು ಈ ರೀತಿಯಾದ ಕಠೋರವಾದ ದೃಷ್ಟಿಯಿಂದ ಶತ್ರುಗಳ ಎದೆಯನ್ನ ಬಗೆಯುತ್ತಿ ಅಂತ ನನಗೆ ಈಗ ವಿಜ್ಞಾತಮೇತದ್ ಅಧುನೈವ, ಈಗ ತಿಳಿಯಿತು ನನಗೆ. ಯದಸ್ತಮೇತಂ ನೀತಂ ಸುವಿಪುಲಂ ಮಹಿಷಾಸುರಸ್ಯ. ಈ ಮಹಿಷಾಸುರನ ದೊಡ್ಡ ಸೈನ್ಯವು ಕೂಡ ನಿನ್ನಿಂದ ಸುವಿಪುಲಂ ಬಲಂ, ಬಹಳ ವಿಸ್ತಾರವಾದ ಲೆಕ್ಕಕ್ಕೆ ಸಿಗದಷ್ಟು ಅಸಂಖ್ಯ ಸಂಖ್ಯೆಯ ದೊಡ್ಡ ಬಲವನ್ನು ನೀನು ಕ್ಷಣ ಮಾತ್ರದಲ್ಲಿ ನೀತಂ ನಾಶಗೊಳಿಸಿದೆ. ಇದರಿಂದ ನನಗೆ ಅರ್ಥ ಆಯಿತು, ನಿನ್ನ ಬಲ ಸಾಧಾರಣವಾದದ್ದಲ್ಲ. ದೇವತೆಗಳೂ ಕೂಡ ಕಣ್ಕಂಡು ಬಿಡುವಂತಹ ಸ್ಥಿತಿಯಲ್ಲಿದ್ದಂತಹ ಹೊತ್ತಿನಲ್ಲಿ ನೀನು ನಿಜವಾಗಿ ಈ ಮಹಿಷಾಸುರನ ದುರುಳತನವನ್ನ, ಅವನ ಸೇನೆಯ ಆರ್ಭಟವನ್ನ ಕೊನೆಗೊಳಿಸಿದವಳು. ತೇ ಸಮ್ಮತ ಜನಪದೇಶು ಧನಾನಿ ತೇಷಾಂ ತೇಷಾಂ ಯಶಾಂಸಿನ ಚ ಸೀದತಿ ಬಂಧುವರ್ಗ ಧನ್ಯಾಸ್ತ ಏವ ನಿವೃತಾತ್ಮಜ ಭೃತ್ಯದಾರ ಯೇಷಾಂ ಸದಾಭ್ಯುದಯದ ಭವತಿ ಪ್ರಸನ್ನ. ಓ ತಾಯಿ, ನೀನು ಯಾರ ಕಡೆಗೆ ಪ್ರಸನ್ನ ದೃಷ್ಟಿಯನ್ನ ಬೀರುತ್ತೀಯೋ ಅವರು ಎಲ್ಲ ದೇಶಗಳಲ್ಲೂ ಗೌರವಿಸಲ್ಪಡ್ತಾರೆ. ಜನಪದೇಶು ಸಮ್ಮತ, ನೀನು ಪ್ರೀತಿ ತೋರಿಸಿ ಅವರನ್ನು ಅನುಗ್ರಹಿಸಿದ್ರೆ ಅವ್ರು ಯಾವ ದೇಶಕ್ಕೆ ಹೋದ್ರು ಕೂಡ ಅವರಿಗೆ ಅಲ್ಲಿ ಅನ್ನ ಹುಟ್ಟತ್ತೆ, ಅವರಿಗೆ ಅಲ್ಲಿ ಗೌರವ ಸಿಗುತ್ತೆ, ಅವರಲ್ಲಿ ಪ್ರೀತಿಗೆ ಪಾತ್ರರಾಗ್ತಾರೆ, ಅವರಿಗೆ ಬಯಸಿದ ಎಲ್ಲಾ ಸೊತ್ತುಗಳು ಅನಾಯಾಸವಾಗಿ ಸಿಕ್ಕಿಬಿಡುತ್ತೆ. ಇದು ನಿನ್ನ ತಾಕತ್ತು. ನಾರಾಯಣನ ಬಲದ ಅಂದ್ರೆ ಬಲದ ಒಂದು ಭಾಗವಾಗುವಂತೆ ನೀನು ನೆಲೆಸಿದವಳು. ಹೀಗೆ ದೇವಿ, ನೀನು ಸಮ್ಮತ ಜನಪದೇಶು, ಅನೇಕ ಜನರಿಗೆ ನೀನು ಸಮ್ಮತಳಾಗಿದ್ದಿ. ಅನೇಕ ಜನಪದಗಳಲ್ಲಿ ನಿನ್ನನ್ನು ನಂಬಿದವ ಬದುಕಿ ಬರ್ತಾನೆ. ತೇಷಾಂ ಯಶಾಂಸಿ ಚ ಸೀದತಿ ಬಂಧುವರ್ಗ. ಅವನಿಗೆ ಸಂಪತ್ತು ಸಿಗುವುದರ ಜೊತೆಗೆ ಎಲ್ಲ ಕಡೆ ಕೀರ್ತಿ ಹಬ್ಬತ್ತೆ. ಅಷ್ಟೇ ಅಲ್ಲ, ಅವನ ಬಂಧುವರ್ಗವು ಕೂಡ ನಚ ಸೀದತಿ. ಅವನಿಗೆ ಬಂಧುಗಳ ಜೊತೆಗಿನ ಒಡನಾಟ, ಎಲ್ಲಿಯಾದ್ರೂ ಬಂಧುವರ್ಗದಲ್ಲಿ ತೊಂದರೆಯಾಗಿದ್ರೆ ಆವಾಗ ಈ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದು ಕಾಣುತ್ತೆ ಶಾಸ್ತ್ರಗಳಲ್ಲಿ. ತೇಷಾಂ ಯಶಾಂಸಿ ನಚ ಸೀದತಿ. ಅವರ ಯಶಸ್ಸು ಕೊನೆಗೊಳ್ಳುವುದಿಲ್ಲ ಮತ್ತು ಬಂಧುವರ್ಗ ಇನ್ನಷ್ಟು ಹೆಚ್ಚು ಹೆಚ್ಚು ಅಂದ್ರೆ ಯಾವಾಗ ಒಬ್ಬನಿಗೆ ಬಂಧು ಅಂದ್ರೆ ಕೇವಲ ರಕ್ತ ಸಂಬಂಧಿ ಮಾತ್ರ ಆಗ್ಬೇಕಾಗಿಲ್ಲ. ಬಂಧುವರ್ಗ ಅಂದ್ರೆ ಭಗವಂತನನ್ನ ಪ್ರೀತಿಸುವವರೆಲ್ಲರೂ ನಮಗೆ ಬಂಧುಗಳೇ. ನಾವು ಭಗವತ್ ಭಕ್ತರು ಅಂತನ್ನುವ ದೃಷ್ಟಿಯಿಂದ ಆತ್ಮೀಯರಾಗಬೇಕು ಹೊರತು
ಕೇವಲ ಅದು ಒಂದಿದೆ, ಅದು ಒಂದು ಕೆಲವೊಂದ್ ಸರ್ತಿ ತುಂಬಾ ಸಹಾಯಕ್ಕೆ ಉಪಯೋಗಕ್ಕೆ ಬರುತ್ತೆ, ಇಲ್ಲ ಅಂತಿಲ್ಲ. ಆದ್ರೆ ಅದು ಪ್ರಧಾನ ಸಂಗತಿ ಅಲ್ಲ. ಬಂಧುವರ್ಗ ಅಂತಂದ್ರೆ ಬಂಧನವನ್ನ ಬಿಡಿಸುವ ವಿಷಯದಲ್ಲಿ ಭಗವಂತನ ಜೊತೆಗಿದ್ದು ಉತ್ಕೃಷ್ಟವನ್ನ ಒದಗಿಸುವವರು ಯಾರಿದ್ದಾರೋ ಅವರು ಬಂಧುಗಳು. ಅಂತ ಬಂಧು ವರ್ಗದ ಒಡನಾಟ ಹೆಚ್ಚಾಗುತ್ತೆ. ಧನ್ಯಾಸ್ತ ಏವ ನಿಜ ನಿಭೃತಾತ್ಮಜ ಭೃತ್ಯದಾರ. ಆತ್ಮಜ ಮಕ್ಕಳು, ಸೇವಕರು, ದಾರ ಹೆಂಡತಿ ಅಥವಾ ಗಂಡ, ಇವರೆಲ್ಲರೂ ಒಟ್ಟಿಗೆ ಧನ್ಯಾಹ ಸಾರ್ಥಕವಾಯಿತು ಬದುಕು ಅನ್ನುವ ಹಾಗೆ ಒಬ್ಬರಿಗೊಬ್ಬರು ಎರವಾಗಿ ಒಬ್ಬರಿಗೊಬ್ಬರು ಸಹಕಾರಿಗಳಾಗಿ ಬದುಕ್ತಾರೆ. ಯೇಷಾಂ ಸದಾ ಅಭ್ಯುದಯದ ಭವತಿ ಪ್ರಸನ್ನ. ಅವರ ಏಳಿಗೆ ಅದು ನಿನ್ನ ಸಹಜವಾದ ಕರುಣೆಯ ಫಲ. ಅವರು ಭವತಿ ಪ್ರಸನ್ನ, ನೀನು ಪ್ರಸನ್ನಳಾದ್ರೆ ಸದಾ ಅಭ್ಯುದಯದ, ನಿನ್ನ ಪ್ರಸನ್ನ ನೋಟ ಇದೆಯಲ್ಲ ಅದು ಅಭ್ಯುದಯದ. ಅಭ್ಯುದಯ ಅಂದ್ರೆ ಯಾವಾಗಲೂ ಉನ್ನತಿಕೆ. ಯಾವ ಕೆಲಸ ಕೈ ಹಾಕಿದ್ರು ಪೂರ್ಣ, ಯಾವ ಕೆಲಸ ಕೈ ಹಾಕಿದ್ರು ಯಶಸ್ಸು, ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಅದು ಸಂಪತ್ಪ್ರದ. ಅಭ್ಯುದಯ ಒಂದೇ ಅದರ ಲಕ್ಷಣ. ನೀನು ಅನುಗ್ರಹಿಸಿದ್ರೆ ಇದೆಲ್ಲವೂ ಸಾಧ್ಯ. ಧರ್ಮ್ಯಾಣಿ ದೇವಿ ಸಕಲಾನಿ ಸದೈವ ಅತ್ಯಾದೃತಾನಿ ಪ್ರತಿದಿನಂ ಸುಕೃತಿ ಕರೋತಿ. ಸ್ವರ್ಗಂ ಪ್ರಯಾತಿ ಚ ತತೋ ಭವತಿ ಪ್ರಸಾದಾತ್ ಲೋಕತ್ರಯೇಪಿ ಫಲದಾನನು ದೇವಿ ತೇನ. ಓ ತಾಯಿ, ಪುಣ್ಯಾತ್ಮನಾದವನು ನಿನ್ನ ಅನುಗ್ರಹದಿಂದಲೇ ಧರ್ಮವಿಹಿತವಾದ ಕರ್ಮಗಳನ್ನು ಮಾಡುವುದು ಸಾಧ್ಯವಾಗುತ್ತೆ. ನೀನು ಅನುಗ್ರಹಿಸಿದ್ದರೆ ಕೇವಲ ಸಂಪತ್ತು ಸಿಕ್ಕಿತು, ಮಜಾ ಮಾಡದೆ, ಏನೋ ತಿಂದೆ ಕುಡದೆ ಪಿಕ್ನಿಕ್ ಓಡದೆ, ಇದಲ್ಲ ಸುಖ ಅಂದ್ರೆ. ಇದು ನಾವು ಭ್ರಮಿಸುವ ಸುಖ. ನಿಜವಾದ ಸುಖ ಯಾವುದು ಅಂದ್ರೆ ಕರ್ಮಾಣಿ ಧರ್ಮ್ಯಾಣಿ. ಮಾಡುವ ಪ್ರತಿಯೊಂದು ಕರ್ಮವೂ ಕೂಡ ಧರ್ಮದ ಚೌಕಟ್ಟಿನೊಳಗೆ ಇದ್ದು ನಿನ್ನ ಅನುಗ್ರಹದಿಂದ ಧರ್ಮ ವಿಹಿತವಾದ ಸಕಲ ಕರ್ಮಗಳನ್ನು ಮಾಡಿ ಅದು ಪ್ರತಿದಿನ. ಯಾವತ್ತೋ ಒಂದು ದಿವಸ ಮಾತ್ರ ಅವರಿಗೆ ಒಳ್ಳೆ ಕೆಲಸ ಮಾಡ್ಲಿಕ್ಕಾಗುತ್ತೆ, ಬಾಕಿ ದಿವಸ ಎಲ್ಲ ಊರವರನ್ನೆಲ್ಲ ಬೈಕೊಂಡೇ ತಿರುಗಾಡುವುದು ಅವನ ವೃತ್ತಿಯಾಗಿದ್ರೆ ಅದರಿಂದ ಏನು ಲಾಭ ಇಲ್ಲ, ಬದುಕಿಗೆ ಮಂಗಳ ಅಲ್ಲ ಅದು. ಆದ್ರೆ ಸದಾ ಪ್ರತಿದಿನಂ ಸುಕೃತಿ ಕರೋತಿ, ಅವನು ಪ್ರತಿ ದಿವಸವೂ ಕೂಡ ಪುಣ್ಯವನ್ನೇ ಸಂಪಾದಿಸ್ತಾನೆ. ಅವನಿಗೆ ನಿತ್ಯ ಉಪಾಸನೆ ಮಾಡಬೇಕು, ಅಗ್ನಿ ಕಾರ್ಯ ಮಾಡಬೇಕು, ಅಥವಾ ಇನ್ನೇನೋ ಆ ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು, ಅಥವಾ 10 ಜನಕ್ಕೆ ಉಪಕಾರ ಮಾಡಬೇಕು, ಒಳ್ಳೆಯ ಕ್ಷತ್ರಿಯನಾಗಿ ಪ್ರಜೆಗಳನ್ನು ಸಂರಕ್ಷಿಸಬೇಕು. ಅವನವನ ಧರ್ಮಕ್ಕೆ, ಸ್ವಧರ್ಮಕ್ಕೆ ಅನುಗುಣವಾದ ಎಲ್ಲ ಕರ್ತವ್ಯಗಳನ್ನು ಕೂಡ ಆತನಿಗೆ ಮಾಡ್ಲಿಕ್ಕೆ ಬೇಕಿರುವ ರಕ್ಷಣೆಯನ್ನ ಆ ತಾಯಿ ಪ್ರಸನ್ನಳಾಗಿ ಕೊಡ್ತಾ ಹೋಗ್ತಾಳೆ. ಕೊನೆಗೆ ಅವನು ಸಾವಿನ ನಂತರ ಸ್ವರ್ಗವನ್ನೂ ಸೇರ್ತಾನೆ. ನೀನು 3 ಲೋಕಗಳಲ್ಲಿಯೂ ಕೂಡ ಶ್ರೀಹರಿಯ ಆಜ್ಞೆಯಂತೆ ಅವನಿಗೆ ಸತ್ಕರ್ಮಕ್ಕೆ ಫಲ ಕೊಡುವವಳು ನೀನೇ ಆಗಿದ್ದಿ. ತತಃ ಭಗವಂತನ ಪ್ರಸಾದದಿಂದ, ಅಂದ್ರೆ ಭಗವಂತನ ಆಜ್ಞೆಯಂತೆ ಫಲದ ನನು ದೇವಿ ತೇನ. ತೇನ ಅಂದ್ರೆ ಭಗವತ, ಭಗವಂತನ ವಿಶೇಷವಾದ ಅನುಜ್ಞೆಯಂತೆ ನೀನು ಲೋಕತ್ರಯಗಳಲ್ಲೂ ಕೂಡ, 3 ಲೋಕಗಳಲ್ಲೂ ಕೂಡ ಸತ್ಕರ್ಮಕ್ಕೆ ಸಜ್ಜನನಿಗೆ ಫಲವನ್ನು ಕೊಟ್ಟು ಅವನನ್ನು ಉದ್ಧಾರ ಮಾಡ್ತಿ. ಇದು ನಿನ್ನ ವಿಶಿಷ್ಟವಾದ ತಾಕತ್ತು. ದುರ್ಗೆ ಸ್ಮೃತ ಹರಸಿ ಭೀತಿಮಶೇಷ ಜಂತೋ. ಇದು ಬಹಳ ಪ್ರಸಿದ್ಧವಾದ ಶ್ಲೋಕ. ತುಂಬಾ ಜನ ನಿತ್ಯ ಪ್ರಾರ್ಥನೆ ಮಾಡುವಂಥದ್ದು ಮತ್ತು ಬಹಳ ಬೇಗ ಸಿದ್ಧಿ ಆಗುವಂತಹ ಶ್ಲೋಕ. ಬಹಳ ಸಾಧನೆಗೆ ಸಾಧಕರು ಬಳಸಿಕೊಳ್ಳುವ ಶ್ಲೋಕ. ನಿತ್ಯ ಪ್ರಾರ್ಥನೆಗೆ ಅನ್ನುವುದರ ಜೊತೆಗೆ ಏನೇ ಕಷ್ಟಗಳು ಪರಿಹಾರ ಆಗಬೇಕು ಅಂತಂದಾಗ್ಲೂ ಪ್ರಾರ್ಥನೆ ಮಾಡಿಕೊಳ್ಳುವ ಶ್ಲೋಕ. ದುರ್ಗೆ ಸ್ಮೃತ ಹರಸಿ ಭೀತಿಮಶೇಷ ಜಂತೋ ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಾಂ ದದಾಸಿ. ಅಷ್ಟೇ ಅಲ್ಲ, ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವಧನ್ಯ ಸರ್ವೋಪಕಾರ ಕರಣಾಯ ಸದಾರ್ಥ ಚಿತ್ತ. ತ್ವಂ ದುರ್ಗೆ ತ್ವಂ ಅಶೇಷ ಜಂತೋ ಭೀತಿಂ ಹರಸಿ. ಎಲ್ಲ ಜೀವರಾಶಿಗಳ ಭಯವನ್ನ ದೂರಗೊಳಿಸುವವಳು. ನಿನ್ನ ವಿಶೇಷವಾದ ಗುಣ ಏನು ಅಂದ್ರೆ, ಯಾವುದೇ ಜೀವಿ ತನ್ನ ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲಿದ್ರೂ ಕೂಡ ನಿನ್ನ ಸ್ಮರಣೆ ಮಾಡಿದ್ರೆ ಅಲ್ಲಿ ಆಗ ಹೊತ್ತಿಗೆ ಉಂಟಾದ ಭಯ ದೂರವಾಗುತ್ತೆ. ಭೀತಿಂ, ಒಂಥರ ಮುಗುಮ್ಮಾದ ಉಸಿರು ಕಟ್ಟುವ ವಾತಾವರಣ ಬಂದಾಗ ದುರ್ಗೆಯನ್ನ ಸ್ಮರಿಸಿದ್ರೆ, ಹೇ ದುರ್ಗೆ ನೀನು ಸ್ಮರಿಸಲ್ಪಟ್ಟೊಡನೆ ಅಶೇಷ ಜಂತೋ ಭೀತಿಂ ಹರಸಿ, ಎಲ್ಲ ಜಂತುಗಳ ಭೀತಿಯನ್ನು ಕಳೆಯುವೆ. ಸ್ವಸ್ಥೈಹಿ, ಇದು ಭೀತಿಗೊಳದ ಆದವರ ಕಷ್ಟ. ಸ್ವಸ್ಥೈಹಿ,
ಏನೂ ಇಲ್ಲ, ಆರಾಮಾಗಿದ್ದಾರೆ. ನಾವ್ ಯಾಕ್ರಿ ಸ್ತೋತ್ರ ಮಾಡ್ಬೇಕು? ಭೀತಿಗೊಳದಾಗ ಆದವ್ರು ಮಾಡ್ತಾರೆ. ನಾವು ಸುಖವಾಗಿದ್ದೇವೆ, ಕೈಕಾಲು ಚಾಚಿಕೊಂಡು ಆನಂದವಾಗಿ ನಮ್ಮ ಸೌಖ್ಯವನ್ನು ಅನುಭವಿಸ್ತಾ ಇದ್ದೇವೆ ಅಂದ್ರೆ ಸ್ವಸ್ಥೈಹಿ ಸ್ಮೃತಾ ಮತಿಂ ಅತೀವ ಶುಭಾಂ ದದಾಸಿ. ಈಗ ಸುಖವಾಗಿದ್ದೇವೆ, ನಾಳೆ ಮತಿ ಕೆಟ್ಟು ಇನ್ನೇನೋ ತಪ್ಪುಗಳನ್ನು ಮಾಡಿ ಸಂಪತ್ತು ಕಳೆದುಕೊಂಡು ಬೀದಿಗೆ ಬರುವಂತಹ ದುಸ್ಥಿತಿ ಬರದೆ ಇದ್ದೀತು ಅಂತ ಏನು ಗ್ಯಾರಂಟಿ? ಸ್ವಸ್ಥೈಹಿ ಸ್ಮೃತಾ, ಈಗ ಚೆನ್ನಾಗಿರುವವರು ಕೂಡ ನಿನ್ನನ್ನ ಸ್ಮರಣೆ ಮಾಡಿ ಹೇ ದುರ್ಗೆ, ದುರ್ಗತಿ ನಾಶಿನಿ ಅಂತ ಸ್ತೋತ್ರ ಮಾಡಿದ್ರೆ ಶುಭಾಂ ಮತಿಂ ದದಾಸಿ, ಅತೀವ ಮತಿ ಕೆಡದಂತೆ, ದುರ್ಬುದ್ಧಿ ಉಂಟಾಗದಂತೆ ತಡೆದು ಮುಂದೆಯೂ ಆ ಸೌಖ್ಯವನ್ನ ಅನುಭವಿಸುವುದಕ್ಕೆ ಕಾರಣಳಾಗ್ತಾಳೆ. ಅತೀವ ಶುಭಾಂ ಮತಿಂ ದದಾಸಿ. ಅಷ್ಟೇ ಅಲ್ಲ, ದಾರಿದ್ರ್ಯ ದುಃಖ ಭಯಹಾರಿಣಿಕಾ ತ್ವದನ್ಯ. ನಿನ್ನನ್ನ ಪ್ರಾರ್ಥಿಸಿದಾಗ ಆಗುವಷ್ಟು ಸುಖ ಇನ್ಯಾರಿಂದ ಆಗುತ್ತೆ? ಯಾಕೆಂದ್ರೆ ನೀನು ದಾರಿದ್ರ್ಯವನ್ನ ಕಳೆಯುವವಳು, ಹೃದಯಕ್ಕೆ ನಾಟಿದಂತಹ ದುಃಖಗಳನ್ನ ನೀಗಿಸುವವಳು, ಭಯವನ್ನ ದೂರಗೊಳಿಸುವವಳು. ತ್ವದನ್ಯ ಕಾ, ನಿನ್ನಿಂದ ಹೊರತುಪಡಿಸಿ ಇನ್ಯಾರು ಈ ರೀತಿ ದಾರಿದ್ರ್ಯ ದುಃಖಗಳ ಭಯದ ಬೇಲಿಗಳಿಗೆ ಬೆಂಕಿ ಹಾಕಿ ಅದನ್ನು ಸುಟ್ಟು ನಮ್ಮನ್ನ ಸ್ವತಂತ್ರರನ್ನಾಗಿಸಿ ಸುಖವನ್ನು ಕೊಡುವವರಿದ್ದಾರೆ? ಸರ್ವೋಪಕಾರಕರಣಾಯ ಸದಾ ಆರ್ದ್ರ ಚಿತ್ತ. ಅಂಥದ್ದು ಇಂಥದ್ದು ಅಂತಿಲ್ಲ. ಯಾವುದೇ ತರದ ಕಷ್ಟ ಇದ್ದಾಗ್ಲೂ ಅಮ್ಮನ ಹತ್ರ ಹೇಳಿಕೊಂಡ್ರೆ ಮಗುವಿಗೆ ಬೇಕಾದ್ದನ್ನ ತಾಯಿ ಮಾಡ್ತಾಳೆ ಅನ್ನುವ ಹಾಗೆ ಭಗವಂತನ ಆದೇಶದಂತೆ ಆಕೆ ಸದಾ ಯಾವಾಗಲೂ ಆರ್ದ್ರ ಚಿತ್ತ, ಕರಗಿದ ಹೃದಯದವಳಾಗಿಯೇ ಇರ್ತಾಳೆ. ನಮ್ಮ ವಿಷಯದಲ್ಲಿ ಕಾಯ್ತಾಳಷ್ಟೇ ಮಗು ಕೇಳಲಿ ಅಂತ. ಕೇಳದೇ ಮಾಡ್ತಾಳೆ, ಅದ್ ನಮ್ಗೆ ಗೊತ್ತಾಗುದಿಲ್ಲ ಅಷ್ಟೇ. ಆದ್ರೆ ಯಾರು ಇಲ್ಲ ಅಂತನ್ನುವ ಒಂದು ಅನಾಥ ಪ್ರಜ್ಞೆಯಿಂದ ದುರ್ಗೆಯನ್ನ ಸ್ಮರಿಸಿ ನೀನಲ್ಲವೇ ನನ್ನ ತಾಯಿ ಅಂತ ಆ ತಾಯಿಯ ನಾಮವನ್ನೇ ಗಟ್ಟಿಯಾಗಿ ಅಪ್ಪಿಕೊಂಡು ರಕ್ಷಿಸು ಅಂತ ಕೇಳಿಕೊಂಡ್ರೆ ಸರ್ವ ಉಪಕಾರ ಕರಣಾಯ, ಎಲ್ಲ ಬಗೆಯ ಉಪಕಾರವನ್ನು ಮಾಡುವ ವಿಷಯದಲ್ಲಿ ಆರ್ದ್ರ ಚಿತ್ತಳಾಗಿ ನಮ್ಮೊಂದಿಗೆ ಸದಾ ಕೈ ಇಟ್ಟು ಕಾಲಿಟ್ಟು ನಡೆಯುವಂತವಳು ತಾಯಿ ಜೊತೆಗಿರ್ತಾಳೆ. ಏತೈರ್ಹತೈರ್ ಜಗದುಪೈತಿ ಸುಖಂ ತಥೈತೆ ಕುರುವಂತು ನಾಮ ನರಕಾಯ ಚಿರಾಯ ಪಾಪಂ ಸಂಗ್ರಾಮ ಮೃತ್ಯುಮಧಿಗಮ್ಯ ದಿವಂ ಪ್ರಯಾತು ಮತ್ವೇತಿ ನೂನಂ ಅಹಿತಾನ್ ವಿನಿಹಂಸಿ ದೇವಿ. ಏ ದೇವಿ, ಏಭಿಃ ಹತೈಃ ಜಗತ್ ಸುಖಂ ಉಪೈತೆ. ದೈತ್ಯರು ನಿನ್ನಿಂದ ಸಾವಿಗೀಡಾದರೆ ಈ ಜಗತ್ತು ಯಾವಾಗ್ಲೂ ಸುಖ ಹೊಂದುತ್ತೆ. ನೀನ್ ಯಾವಾಗೆಲ್ಲ ಯದಾ ಯದಾ ದಾನವೋತ್ಥ, ಯಾವಾಗ ದುಷ್ಟ ಶಕ್ತಿಗಳ ತಾಂಡವ ಜೋರಾಗುತ್ತೋ, ದೇವ್ರು ಬರದೇ ಇದ್ದಾಗ ಬರುವವಳು ನೀನೆ. ದೇವ್ರು ಬಂದಾಗಂತೂ ಬಂದೇ ಬರ್ತಿ, ದೇವ್ರು ಬಾರದೇ ಇದ್ದಾಗಲೂ ನಿನಗೊಂದಿಷ್ಟು ಜವಾಬ್ದಾರಿ ಅಂತ ನೀನ್ ತಗೊಂಡು ಬರ್ತಿ. ನೀನು ಬಂದಾಗಲೆಲ್ಲ ದೈತ್ಯರು ಸತ್ತಾಗ ಜಗತ್ತಿಗೆ ಸುಖ ಆಗುತ್ತೆ. ತಥಾ ಜಗದುಪೈತಿ ಸುಖಂ, ಹಾಗೆ ಕುರುವಂತು ನಾಮ ನರಕಾಯ ಚಿರಾಯ ಪಾಪಂ. ಈ ದುಷ್ಟರೆಲ್ಲ ಮತ್ತೆ ಮತ್ತೆ ಉಪದ್ರವ ಕೊಡದಂತೆ ಶಾಶ್ವತವಾದ ನರಕದಲ್ಲಿ ನರಳುವಂತಹ ರೀತಿಯಲ್ಲಿ ಅವರನ್ನ ದೂರಕ್ಕೆ ತಳ್ಳು. ಕುರುವಂತು ನಾಮ ನರಕಾಯ ಚಿರಾಯ ಪಾಪಂ. ಬಹಳ ಕಾಲ ನರಕದಲ್ಲೇ ಬಿದ್ದು ಕೊಳೆಯುವಂತಹ ರಕ್ಕಸರು ಕೂಡ ಸಂಗ್ರಾಮ ಮೃತ್ಯುಮಧಿಗಮ್ಯ ದ್ರಿವಂ ಪ್ರಯಾಂತು, ನನ್ನೊಡನೆ ಹೋರಾಡುವಾಗ ವೀರಮರಣವನ್ನ ಹೊಂದಲಿ. ಅವರನ್ನು ನಾನು ಹೇಡಿಯಂತೆ ಹಿಂದಿನಿಂದ ಹೊಡೆಯುವುದು ಬೇಡ. ಆ ಯುದ್ಧ ಮಾಡಿದ್ರಿಂದ ಅವರಿಗೆಂದು ಸ್ವರ್ಗ ಪ್ರಾಪ್ತಿ ಆಗುತ್ತಲ್ವಾ, ಅದೂ ಆಗ್ಲಿ ನಿನ್ನಿಂದ. ಆ ಸುಖವನ್ನ ವೀರಮರಣವನ್ನ ಇದ್ದಂತವರಿಗೆ ತಾತ್ಕಾಲಿಕವಾದ ಸ್ವರ್ಗ ಸುಖ ಸಿಗಲಿ. ಆಮೇಲೆ ಮತ್ವೇತಿ ನೂನಂ ಅಹಿತಾನ್ ವಿನಿಹಂಸಿ ದೇವಿ. ಆಮೇಲಂತೂ ಅವರಿಗೆ ಶಾಶ್ವತ ನರಕ ಇದ್ದೇ ಇದೆಯಲ್ವಾ, ಅದನ್ನ ನೀನು ಕೊಟ್ಟೇ ಕೊಡ್ತಿ. ಅಂದ್ರೆ ಅದರ ಅಭಿಪ್ರಾಯ, ನನ್ನೆದುರುಗಡೆ ನನ್ನೊಳಗೆ ನನ್ನನ್ನೇ ನಿಗ್ರಹಿಸುವುದಕ್ಕೆ ಪ್ರಯತ್ನಿಸುತ್ತಿರುವಂತಹ ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ ಎನ್ನುವ ಹೆಸರಿಲ್ಲದ ಒಳಗೊಳಗೆ ನಮ್ಮನ್ನ ಕಾಡುವಂತಹ ಶತ್ರುಗಳನ್ನ ನಾನು ತಿಳಿದು ಅವರನ್ನ ನಿಗ್ರಹಿಸುವಂತಾಗಿ ಆ ರಕ್ಕಸರನ್ನ ದೂರ ಕಟ್ಟುವಂತಹ ಶಕ್ತಿಯನ್ನ ನನಗೆ ಕೊಡು. ಅವರು ನನ್ನೊಡನೆ ನೇರ ಹೋರಾಡಲಿ. ಆ ರಾಕ್ಷಸರಿಗೆಲ್ಲರಿಗೂ ಕೂಡ ತಾತ್ಕಾಲಿಕವಾಗಿ ಬೇಕಾದ್ರೆ ನನ್ನ ಎದುರುಗಡೆ ನೇರವಾಗಿ ಹೋರಾಡಿದ್ದಕ್ಕಾಗಿ ಸ್ವರ್ಗ ಸಿಗಲಿ. ಮತ್ತೆ ಅವರು ಹೇಗಿದ್ದರು ಶಾಶ್ವತವಾದ ಚಿರಾಯ ನರಕಂ ಪಾಪಂ, ಪಾಪಿಷ್ಠರಾದಂತಹ ಅವರು ಚಿರವಾದ ಶಾಶ್ವತವಾದ ನರಕವನ್ನು ಹೊಂದುವುದಂತೂ ಇದ್ದೇ ಇದೆ. ನನಗೆ
ಹೋರಾಟದ ಕೆಚ್ಚನ್ನು ಕೊಡು. ಆ ಶತ್ರುಗಳನ್ನ ನನ್ನೊಳಗೆ ಸೇರಿಕೊಂಡವರನ್ನ ನಿಗ್ರಹಿಸುವ ತಾಕತ್ತು ಕೊಡು. ಅಂದ್ರೆ ಹೋರಾಟದ ಕೆಚ್ಚು ನಮ್ಮಲ್ಲಿ ಇರ್ಬೇಕು ಅಂತ. ನಾವು ತುಂಬಾ ಸರ್ತಿ ನಮ್ಮ ಕರ್ತವ್ಯವನ್ನು ಮರೆತು ಯಾರಾದ್ರೂ ಬರ್ತಾರೆ, ಇನ್ಯಾರಾದ್ರೂ ನೋಡ್ತಾರೆ, ಇನ್ಯಾರಾದ್ರೂ ಹೇಗಾದ್ರೂ ಈ ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ, ಇನ್ಯಾರನ್ನೋ ಕಾಯ್ತಾ ಇರ್ತೇವೆ. ನಾವು ಯಾವತ್ತೂ ಕೂಡ ನಾವೇ ಇಳಿದು ಆ ಸಮಸ್ಯೆಯನ್ನ ತಿಳಿಯಾಗಿಸುವುದಕ್ಕೆ ಪ್ರಯತ್ನಿಸುವುದಿಲ್ಲ. ಆದ್ರೆ ತಾಯಿ ಹತ್ರ ಇಲ್ಲಿ ಮಾಡುವ ಪ್ರಾರ್ಥನೆ, ನೀನು ಶಕ್ತಿ ಕೊಡು ತಾಯಿ. ಈ ಭರತ ಮಾತೆಯ ಹಣೆಗೆ ತಿಲಕವನ್ನು ಇಡುವ ಜಾಗದಲ್ಲಿ ಯಾರಾದ್ರೂ ಅಡ್ಡ ಕೈ ಹಾಕಿ ಅದಕ್ಕೆ ತೊಂದರೆ ಕೊಡ್ತಾರೆ ಅಂತಂದಾಗ ನೀನು ನನ್ನೊಡನೆ ಇರು. ನಮ್ಮೊಳಗೆ, ನಮ್ಮ ದೇಶದಲ್ಲಿ ಅಥವಾ ಒಟ್ಟಾರೆ ಯಾವುದೇ ತರದ ಅಪಾಯ ಉಂಟಾದಾಗ ಆ ಅಪಕಾರಿಗಳನ್ನ ನಿಗ್ರಹಿಸುವ ನೇರ ಎದೆಗಾರಿಕೆಯನ್ನ ನನಗೆ ಕೊಡು. ದೃಷ್ಟೈವ ಕಿಂ ನ ಭವತಿ ಪ್ರಕರೋತಿ ಭಸ್ಮ ಸರ್ವಾಸುರಾನರಿಷು ಯತ್ ಪ್ರಣಿಹೋತಿ ಶತ್ರಂ ಪ್ರಹಿಣೋತಿ ಶತ್ರಂ ಲೋಕಾನ್ ಪ್ರಯಾಂತು ರಿಪವೋಪಿ ಶಸ್ತ್ರಪೂತ ಇತ್ತಂ ಮತಿರ್ಭವತ್ತೇಶ್ವ ಹಿತೇಶು ಸಾಧ್ವಿ. ಓ ಸಾಧ್ವಿಯೇ ತಾಯಿ, ನಿನ್ನ ಕಣ್ಣೋಟದಿಂದಲೇ ದೈತ್ಯರನ್ನ ನೀನು ಬೂದಿ ಮಾಡುವವಳು. ಕಿಮ್ನ ಕರೋತಿ, ಯಾಕೆ ಹಾಗೆ ಮಾಡ್ತಿಲ್ಲ ಅಂದ್ರೆ ನನ್ನ ಕಣ್ಣಲ್ಲಿ ನಿಂತು ನೀನು ಅವರನ್ನು ಸುಡುವಂತಾಗಬೇಕು. ಅವ್ರು ಹೆದರ್ಬೇಕು. ಸಜ್ಜನರ ಹತ್ರ ಬಂದು ಅವರಿಗೆ ಉಪದ್ರವ ಕೊಡುವ ಮುಂಚೆ, ಇವಳು ಇವನು ದುರ್ಗೆಯ ಉಪಾಸನೆ ಹತ್ತಿರದಲ್ಲಿದ್ದಾನೆ, ಇವನಿಗೆ ತೊಂದರೆ ಕೊಡಬಾರದು ಅಂತ. ಹಾಗೆ ಮಾಡುವ ಶಕ್ತಿ ನಿನಗಿದ್ದೆ, ನೀನ್ ಮಾಡಲ್ಲ. ಯಾಕೆಂದ್ರೆ ಅದರ ಶಕ್ತಿಯನ್ನ ನನ್ನಲ್ಲಿ ಇರಿಸಿ ನನ್ನ ಮೂಲಕ ಆ ಪುಣ್ಯ ಸಂಪಾದನೆ ಆಗ್ಲಿ ಅಂತ ಶತ್ರುಗಳ ಮೇಲೆ ನೀನು ಅಸ್ತ್ರಗಳನ್ನ ಪ್ರಯೋಗಿಸಿಯೇ ಅವರನ್ನ ನಾಶ ಮಾಡ್ತಿ. ಯಾಕೆಂದ್ರೆ ಕೆಲವೊಮ್ಮೆ ಶತ್ರು ಪಕ್ಷದಲ್ಲಿದ್ದು ಬಿಡ್ತಾರೆ, ಶತ್ರುಗಳಾಗಿರುವುದಿಲ್ಲ. ನಿನ್ನ ಶಸ್ತ್ರದಿಂದ ಶುದ್ಧವಾಗಿ ತಾತ್ಕಾಲಿಕವಾದ ಸ್ವರ್ಗವನ್ನು ಅವರು ಪಡೆಯುವ ಸಾಧ್ಯತೆಗಳಿರ್ತವೆ. ಲೋಕಾನ್ ಪ್ರಯಾಂತು ರಿಪವೋಪಿ ಶಸ್ತ್ರಪೂತಾಹ ಸರ್ವಾನ್ ಅರಿಷು ಯತ್ ಪ್ರಹಿಣೋಷಿ ಶಸ್ತ್ರಂ. ಅವರನ್ನ ಶಸ್ತ್ರದಿಂದಲೇ ಕೊಲ್ತಿ, ಕಣ್ಣಿನಿಂದ ಸುಟ್ಟು ತೆಗೆಯಲ್ಲ ನೀನು. ಒಂದು, ನಮಗೆ ಭಾಗವಹಿಸ್ಲಿಕ್ಕೆ ಅವಕಾಶ. ಎರಡನೇದು, ನೀನು ಶಸ್ತ್ರಗಳನ್ನ ಪ್ರಯೋಗಿಸಿ ಅವರಿಗೆ ತಾತ್ಕಾಲಿಕವಾದ ಸ್ವರ್ಗ. ಇತ್ತಂ ಮತಿರ್ಭವತಿ ತೇಷು ಹಿತೇಶು ಸಾಧ್ವಿ. ಆ ಅಹಿತರಲ್ಲಿ ಅವರಿಗೂ ಯುದ್ಧದಲ್ಲಿ ಒಂದು ಲೋಕವನ್ನ ಪಡೆಯುವಂತಹ ಭಾಗ್ಯ ಇದ್ದದ್ದನ್ನ ಪ್ರಹಿಣೋಷಿ ಹೊಡೆದವರನ್ನ ಕೊಂದು ಅಲ್ಲಿಗೆ ಕಳುಹಿಸಿ ರಿಪವೋಪಿ ಲೋಕಾನ್ ಪ್ರಯಾಂತು ತಾತ್ಕಾಲಿಕವಾದ ಸೌಖ್ಯವನ್ನು ಅವರು ಪಡೆಯಲಿ ಅಂತ ನೀನು ಬಿಡ್ತಿ. ನೀನು ಅತ್ಯಂತ ಸಾಧ್ವಿ. ಯಾವತ್ತೂ ಕೂಡ ಯಾರಿಗೂ ಅಹಿತವನ್ನ ಬಯಸೋಳಲ್ಲ. ದುಷ್ಟರಲ್ಲೂ ಕೂಡ ಏನಾದ್ರೂ ತಿದ್ದಿಕೊಳ್ಳುವ ಅವರಿಗೆ ಅವಕಾಶ ಇದೆ ಅಂತಾದ್ರೆ ಅದನ್ನ ಕೊಟ್ಟು ನೋಡ್ತಿ. ಖಡ್ಗ ಪ್ರಭಾ ನಿಕರ ವಿಸ್ಫುರಣೈ ತಥೋಗ್ರೈ ಶೂಲಾಗ್ರ ಕಾಂತಿ ನಿವಹೇನ ದೃಶೋಸುರಾಣಂ ಯನ್ನಾಗತಾವಲೆ ಯಮಂಶು ಮದಿ ಇಂದು ಖಂಡ ಯೋಗ್ಯಾನನಂ ತವ ವಿಲೋಕಯತಾಂ ತದೇತತ್. ನಿನ್ನ ಕತ್ತಿಯಿಂದ ಹೊರಹೊಮ್ಮುತ್ತಿದ್ದಂತಹ ಉಗ್ರವಾದ ಬೆಳಕು ಏನಿದೆ, ಆ ಮಿಂಚು ಏನಿದೆ, ಅಥವಾ ನಿನ್ನ ತ್ರಿಶೂಲದ ತುದಿಯಿಂದ ಹೊರಟ ಕಾಂತಿ, ಅದು ಅಸುರರ ಕಣ್ಣಿಗೆ ಕುರುಡುತನವನ್ನ ಕೊಡುವಂಥದ್ದು. ಅದು ಸಾಮಾನ್ಯ ಅಲ್ಲ. ಅದರ ಪೂರ್ಣ ಕಾಂತಿಯಿಂದ ಕೂಡಿದ ಚಂದ್ರಬಿಂಬದಂತಿರುವಂತಹ ನಿನ್ನ ಮುಖವನ್ನ ನೋಡುತ್ತಿದ್ದುದ್ರಿಂದ ಅವರಿಗೆ ಆ ಬೆಳಕು ಅವರ ಕಣ್ಣು ಕುಕ್ಕಲಿಲ್ಲ. ಅಂದ್ರೆ ಶೂಲದ ಕಾಂತಿ, ಖಡ್ಗದ ಕಾಂತಿಗಿಂತ ಹೆಚ್ಚು ಕಾಂತಿಯುಕ್ತವಾದ ನಿನ್ನ ಮೋರೆಯ ಕಾಂತಿ ಅವರನ್ನ ಆ ಕ್ಷಣದಲ್ಲಿ ಸುಡ್ಲಿಲ್ಲ. ಯಾಕಂದ್ರೆ ಅದು ತಂಪು ಹರಿಸ್ತಾ ಇತ್ತು ನಿನ್ನ ಮುಖ. ಖಡ್ಗ ತ್ರಿಶೂಲಗಳು ಬೆಳಕನ್ನ ಚೆಲ್ಲಿ ಸುಡುವ ಪ್ರಸಂಗ ಇದ್ರೂ ಕೂಡ ನಿನ್ನ ಮೋರೆಯ ಕಾಂತಿ ಚಂದ್ರನಂತೆ ಅತ್ಯಂತ ತಂಪು ಅನ್ನುವ ಕಾರಣಕ್ಕಾಗಿ ಇನ್ನು ಬದುಕಿ ಉಳಿದಿದ್ದಾರೆ ಅವರೆಲ್ಲ. ಇಲ್ಲಾಂದ್ರೆ ಆಗಲೇ ನೀನು ನೋಡಿದ ತಕ್ಷಣವೇ ಸುಟ್ಟು ಹೋಗ್ತಿದ್ರು. ನಿನ್ನ ಮುಖದ ಕಾಂತಿಯಿಂದ ಆಯುಧದ ಕಾಂತಿಯ ಬಲ ಅವರನ್ನ ಏನು ಮಾಡ್ಲಿಲ್ಲ. ದುರ್ವೃತ್ತ ಶಮನಂ ತವ ದೇವಿ ಶೀಲಂ ರೂಪಂ ತದೈತ ವಿಚಿಂತ್ಯ ಮತುಲ್ಯ ಮನ್ಯೈಃ ವೀರ್ಯಂಚ ಹಂತೃ ಹತದೇವ ಪರಾಕ್ರಮಾಣಾಂ ವೈರಿಷ್ವಪಿ ಪ್ರಕಟಿತೈವ ದಯಾ ತ್ವಯೇತ್ಥಂ. ಎಲೈ ದೇವಿ, ನೀನು ದುಷ್ಟರ ನಡತೆಯನ್ನ ಕೊನೆಗೊಳಿಸುವುದರಲ್ಲಿ ಸಮರ್ಥಳು. ನಿಂದದು ಸಹಜ ಸ್ವಭಾವ, ದುಷ್ಟರನ್ನ ನಿಗ್ರಹಿಸುವುದು. ಉಳಿದವರಲ್ಲೂ ಕೂಡ ಆ ರೀತಿಯ ಕೆಟ್ಟ ಪ್ರಭಾವ ಇದ್ದಾಗ ಅದನ್ನ ಪರಿಹರಿಸುವ ಕಾರುಣ್ಯವೂ ಇದೆ ನಿನಗೆ. ನೀನು ಅಚಿಂತ್ಯಂ ಅತುಲ್ಯಂ ಅನ್ಯೈಹಿ, ಭಗವಂತನನ್ನು ಹೊರತುಪಡಿಸಿ ಇನ್ನಾರಿಂದಲೂ ಕೂಡ ನಿನ್ನ ಬಗೆಗೆ ಅರಿತು ಇಷ್ಟೇ, ದೇವಿ ಅಂದ್ರೆ ಏನು, ಇದೆ ಇಷ್ಟೇ ಇರುವುದು ಅಂತ ಯಾರು ಕೂಡ ನಿನ್ನನ್ನ ಚಿಂತಿಸಲು ಸಾಧ್ಯ ಇರುವಂತವರಲ್ಲ.
ವೀರ್ಯಂಚ ಹಂತೃ ಹೃತದೇವ ಪರಾಕ್ರಮಾಣಂ. ನಿನ್ನ ತಾಕತ್ತು ಎಂತಹದ್ದು ಅಂದ್ರೆ ದೇವತೆಗಳ ಪರಾಕ್ರಮವನ್ನು ಕ್ಷಣ ಮಾತ್ರದಲ್ಲೇ ಬಲ್ಲಂತದ್ದು. ಅಷ್ಟೇ ಅಲ್ಲ, ದೇವತೆಗಳ ಪರಾಕ್ರಮವನ್ನು ಅಡಗಿಸಿದ ಅಸುರರನ್ನು ಕೊಲ್ಲುವಂಥದ್ದು. ವೈರಿಷ್ವಪಿ ಪ್ರಕಟಿತೈವ ದಯಾತ್ವಯೇತ್ತಂ. ವೈರಿಗಳಲ್ಲೂ ಕೂಡ ನೀನು ಕೆಲವೊಮ್ಮೆ ದಯೆ ತೋರ್ತಾ ಇದ್ದಿ ಅಂದ್ರೆ ತಿದ್ದಿಕೊಳ್ಳುವ ಅವಕಾಶ ಕೊಡುವುದಷ್ಟೇ ಹೊರತು ಹುಚ್ಚು ಕರುಣೆ ಅಲ್ಲ. ಎಲ್ಲರನ್ನು ಕ್ಷಮಿಸಿ ಬಿಡ್ತೇನೆ ಅಂತನ್ನುವ ಮಾತೃ ಹೃದಯ ಹೌದಾದ್ರೂ ತಪ್ಪನ್ನ ತಿದ್ದುವ ಕಾರುಣ್ಯವೇ ಅದರ ಹಿಂದೆ ಇರುವುದು ಹೊರತು ಮತ್ತಾದರೂ ನನ್ನ ಕೈಯಲ್ಲೇ ಈ ಭವದ ಬಿಡುಗಡೆ ಆಗಬೇಕಾದ್ರೆ ಅದಕ್ಕೆ ಪೂರ್ಣ ಸಹಕಾರಿಣಿಯಾದವಳು ನೀನೆ. ಅವರು ಅಂತಹ ಬಿಡುಗಡೆಯ ದಾರಿಯನ್ನ ಮೆಟ್ಟದೆ ಬೆಳಕನ್ನ ಬೆನ್ನಟ್ಟಿಕೊಂಡು ಹೋಗುವುದರ ಬದಲು ಕತ್ತಲೆಯತ್ತ ಬೆನ್ನು ಹಾಕ್ತಾರೆ ಎಂದಾಗ ನೀನು ಅವರನ್ನ ಕತ್ತಲೆಯಲ್ಲೇ ತಳ್ಳುವವಳು. ಕೇನೋಪಮಾ ಭವತು ತೇಸ್ಯ ಪರಾಕ್ರಮಸ್ಯ ರೂಪಂ ಚ ಶತ್ರು ಭಯಕಾರ್ಯತಿಹಾರಿ ಕುತ್ರ ಚಿತ್ತೇ ಕೃಪಾ ಸಮರ ನಿಷ್ಠುರತಾ ಚ ದೃಷ್ಟ ತ್ವಯ್ಯೇವ ದೇವಿ ವರದೆ ಭುವನತ್ರಯೇಪಿ. ಮತ್ತೆ ಸುಂದರವಾಗಿ ಸ್ತೋತ್ರ ಮಾಡ್ತಾ ದೇವತೆಗಳು ಪರಮಾತ್ಮನ ಮಡದಿಯಾಗಿರುವಂತಹ ದುರ್ಗೆಯನ್ನ ಸ್ತುತಿ ಮಾಡುತ್ತಾರೆ. ನಿನ್ನ ಪರಾಕ್ರಮಕ್ಕೆ ನಾವು ಹೋಲಿಸ್ಲಿಕ್ಕೆ ಇನ್ನೊಂದು ಪರಾಕ್ರಮ ಯಾವುದಿದೆ? ದೇವರದ್ದೊಂದೇ ಇರುವುದು. ಹರಿಯನ್ನು ಹೊರತುಪಡಿಸಿ ಇನ್ನಾವ ಪರಾಕ್ರಮವು ನಿನಗೆ ಸಾಟಿಯಾದ್ದಲ್ಲ. ಶತ್ರುಗಳಿಗೆ ಭಯವನ್ನುಂಟು ಮಾಡುವ ಅತ್ಯಂತ ಮೋಹಕವಾದ ನಿನ್ನ ರೂಪ ಏನಿದೆ ಅದನ್ನ ಈ ಸಂದರ್ಭದಲ್ಲಿ ನೋಡಿದವ ಧನ್ಯನಾದಾನು. ತಾಯಿಯ ಆ ರೂಪಕ್ಕೆ ಇನ್ನಷ್ಟು ಹೆಚ್ಚು ಭಕ್ತಿಯನ್ನ ತೋರುವಂತಹ ಎತ್ತರಕ್ಕೆ ಒಬ್ಬ ಸಾಧಕನನ್ನು ಎಳ್ಕೊಂಡು ಹೋಗುತ್ತೆ ಅಂದ್ರೆ ಆ ಸೌಂದರ್ಯದ ಹಿಂದೆ ಇರುವ ಆ ಶಕ್ತಿ ಎಂತಹದ್ದು. ಚಿತ್ತೇ ಕೃಪಾ ಸಮರ ನಿಷ್ಠುರತಾ. ನಿನ್ನ ಸಮರದಲ್ಲಿ ಎಷ್ಟು ನಿಷ್ಠುರತೆ ಇದೆಯೋ ಅಷ್ಟೇ ಮಧ್ಯದಲ್ಲಿ ಚಿತ್ತೇ ಕೃಪಾ ಅಂದ್ರೆ ತಿದ್ದಿಕೊಳ್ಳುವ ಅಥವಾ ಬದಲಾಗುವ ಅಥವಾ ಸರಿ ಮಾಡಿಕೊಳ್ಳುವ ಕಾರುಣ್ಯವು ಕೂಡ ಅದರ ಜೊತೆ ಜೊತೆಗೇನೆ ದೃಷ್ಟ. ತ್ವಯ್ಯೇವ ನಿನ್ನಲ್ಲೇ ಕಂಡಿದೆ. ಓ ತಾಯಿ, ಓ ವರದೆ, ಓ ದೇವಿ, ಭುವನತ್ರಯೇಪಿ ಮೂರು ಲೋಕಗಳಲ್ಲೂ ಕೂಡ ಬಯಸಿದ್ದನ್ನ ಕೊಡುವವಳು ವರದೆ. ಶ್ರೇಷ್ಠವಾದದ್ದನ್ನೇ, ಅಗತ್ಯ ಇದ್ದದ್ದನ್ನೇ, ಕಾಲಕ್ಕೆ ಹೊಂದುವಂತದ್ದನ್ನೇ ಕೊಡುವವಳು ನೀನು. ಆದ್ರಿಂದಾಗಿ ನಿನ್ನನ್ನ ಎಷ್ಟು ಸ್ತುತಿ ಮಾಡಿದ್ರು ಅದು ಕಡಿಮೆಯೇ. ತ್ರೈಲೋಕ್ಯಮೇತದ ಕೆಲಂ ರಿಪುನಾಶನೇನ ತ್ರಾತಂ ತ್ವಯಾ ಸಮರ ಮೂರ್ಧನಿತೇಪಿ ಹತ್ವಾ ನೀತಾ ದಿವಂ ರಿಪುಗಣ ಭಯಮಪ್ಯಪಾಸ್ತಂ ಮುದ ಸುರಾರಿ ಭವಂ ನಮಸ್ತೆ. ಓ ತಾಯಿ, ನಿನಗೆ ಅನನ್ಯ ನಮಸ್ಕಾರ. ಶತ್ರುಗಳನ್ನ ನಾಶಗೊಳಿಸುವ ಮೂಲಕ ಮೂರು ಲೋಕದಲ್ಲಿಯೂ ಕೂಡ ಒಂದು ಕ್ಷೋಭೆ ಏನಾಗಿತ್ತು ಅದು ತಣಿಯಿತು. ಯುದ್ಧರಂಗದಲ್ಲಿ ಆ ಅಸುರರ ಸೈನ್ಯ ನಿನ್ನಿಂದ ನೇರವಾಗಿ ಸತ್ತಾಗ ತಾತ್ಕಾಲಿಕವಾದ ಸಾಂಕಲ್ಪಿಕ ಸ್ವರ್ಗದಲ್ಲಿ ಅವರು ಬಾಳುವಂತಾಗಿ ಮುಂದೆ ಮತ್ತೆ ನೀನೇ ಅವರನ್ನ ಕೆಟ್ಟ ನರಕಕ್ಕೆ ತಳ್ಳುವವಳಾಗಿದ್ದಿ. ನನಗೀಗ ಆ ಅಸುರರಿಂದ ಉಂಟಾದ ಭಯ ದೂರವಾಯಿತು ಮತ್ತು ಆ ದೂರಗೊಳಿಸಿದ ತಾಯಿಗೆ ನಮ್ಮ ತಲೆ ಈಗಾಗಲೇ ಮಣಿಯಿತು. ಮತ್ತೆ ಮತ್ತೆ ನಮಸ್ಕರಿಸ್ತಾ ಇದ್ದೇವೆ ತಾಯಿ. ನಿನಗೆ ಕೈ ಮುಗಿದು ಈ ಕೃತಜ್ಞತೆಯ ಮಾತುಗಳನ್ನು ಹೊರತುಪಡಿಸಿ ಇನ್ನೇನೂ ನಾವು ನೀಡಲಾರೆವು ಅಂತ ಶರಣಾಗಿ ಮತ್ತು ಆ ಸ್ತೋತ್ರದ ಭಾವವನ್ನ ಶೂಲೇನ ಪಾಹಿನೋ ದೇವಿ ಪಾಹಿ ಖಡ್ಗೇನ ಚಾಂಬಿಕೆ ಘಂಟಾ ಸ್ವನೇನ ನಃ ಪಾಹಿ ಚಾಪಜ್ಯಾ ನಿಸ್ವನೇನ ಚ. ತಾಯಿ, ನೀನು ನಿನ್ನ ಕೈಯಲ್ಲಿರುವ ಶೂಲ, ನಿನ್ನ ಕೈಲಿರುವ ಖಡ್ಗ, ನಿನ್ನ ಕೈಲಿರುವ ಗಂಟೆಯ ಧ್ವನಿ ಮತ್ತು ನಿನ್ನ ಧನುಸ್ಸನ್ನ ಎಳೆದಾಗ ಹೊಡೆದ ಠೇಂಕಾರ ಪ್ರತಿಯೊಂದು ಕೂಡ ನಮ್ಮನ್ನು ಕಾಪಾಡಲಿ. ಈ ಧ್ವನಿ ನಿರಂತರ ನಮ್ಮ ಕಿವಿಯಲ್ಲಿ ಗುಯಿಗುಡುತ್ತಾ ಶತ್ರುಗಳಿಂದ ಉಂಟಾಗಬಹುದಾದ ಒಳತೋಟಿಗಳನ್ನೆಲ್ಲ ದೂರೀಕರಿಸಿ ನಮ್ಮನ್ನ ನಿನ್ನ ಹತ್ತಿರಕ್ಕೆ ಕರೆದು ಭಗವಂತನ ದರ್ಶನಕ್ಕಾಗಿ ಹೊಸ ಕಣ್ಣು ಎನಗೆ ಹಚ್ಚಲಿ ಬೇಕು ಜಗದಂಬೆ ವಸುದೇವನ ಕಾಂಬುದಕ್ಕೆ ಅಂತನ್ನುವ ಪ್ರಾರ್ಥನೆಯನ್ನ ಮಾಡ್ತಾ ಪ್ರಾಚ್ಯಾಂ ರಕ್ಷ ಪ್ರತೀಚ್ಯಾಂಚ ಚಂಡಿಕೆ ರಕ್ಷ ದಕ್ಷಿಣೆ ಬ್ರಾಹ್ಮಣೇನಾತ್ಮಶೂಲಸ್ಯ ಉತ್ತರಾಸ್ಯಾಂ ತಥೇಶ್ವರಿ ಸೌಮ್ಯಾನಿ ಯಾನಿ ರೂಪಾಣಿ ತ್ರೈಲೋಕ್ಯೆ ವಿಚರಂತಿತೆ ಯಾನಿ ಚಾತ್ಯಂತ ಘೋರಾಣಿ ತೈ ರಕ್ಷಾಸ್ಮಾನ್ ಸಥಾ ಭುವಂ. ಈ 3 ಶ್ಲೋಕ ಸಾಮಾನ್ಯವಾಗಿ 4 ಶ್ಲೋಕ ಶೂಲೇನದಿಂದ ಹಿಡಿದು ರಕ್ಷ ಸರ್ವತಃ ಅನ್ನುವ ತನಕದ ಶ್ಲೋಕವನ್ನ ಇದನ್ನ ರಕ್ಷಾಸ್ತೋತ್ರ ಅಂತ ಕರೀತಾರೆ. ಈ 4 ಶ್ಲೋಕಗಳನ್ನ ಎಲ್ಲಿಯೋ ನಾವು ಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಕವಚ ಸ್ತೋತ್ರದ ಹಾಗೆ ಇದನ್ನ ಹೇಳಿಕೊಳ್ಳುವುದು ಒಂದು ಕ್ರಮ ಇದೆ.
ಶೂಲದಿಂದ ಅಂದ್ರೆ ಪ್ರಾಚ್ಯಾಂ, ಪೂರ್ವ ದಿಕ್ಕಿನಿಂದ, ಪಶ್ಚಿಮ ದಿಕ್ಕಿನಿಂದ, ದಕ್ಷಿಣದಿಂದ ಮತ್ತು ಉತ್ತರದಿಂದ ಯಾವುದೇ ತರದ ಅಪಾಯಗಳು ನಮಗೊದಗಿದರೆ ಅದನ್ನ ಪರಿಹಾರ ಮಾಡು. ನಿನ್ನ ಸೌಮ್ಯವಾದ ಅನಂತ ರೂಪಗಳು 3 ಲೋಕಗಳಲ್ಲಿ ನಿರಂತರ ನಮ್ಮ ರಕ್ಷಣೆಗಾಗಿ ಚಾರಿಸ್ತಾ ಇದೆ. ಅದು ಅತ್ಯಂತ ಘೋರವಾದವುಗಳೂ ಹೌದು. ಯಾಕೆ ಘೋರ ಅಂದ್ರೆ ಅದು ಶತ್ರುಗಳಿಗೆ ಭಯಂಕರ ಅಷ್ಟೇ ಹೊರತು ನಮಗೆ ಭಯಂಕರ ಅಲ್ಲ. ಅಂತಹ ಘೋರ ರೂಪಗಳನ್ನು ತೊಟ್ಟಿರುವ ನಿನ್ನಿಂದ ಶತ್ರುಗಳ ಸಂಹಾರವಾಗಿ ಜಗತ್ತನ್ನು ರಕ್ಷಿಸು. ರಕ್ಷಾಸ್ಮಾನ್ ತಥಾ ಭುವಂ, ನಮ್ಮನ್ನು ಮತ್ತು ಈ ಭೂಮಿಯನ್ನ ಸಕಲ ಅಪಾಯಗಳಿಂದಲೂ ಕೂಡ ದೂರ ಮಾಡು. ಖಡ್ಗ ಶೂಲಗಳನ್ನ ಸದಾ ಹೊತ್ತಿರುವ ನೀನು, ಅಸ್ತ್ರಗಳನ್ನ ಹೊತ್ತಿರುವ ಓ ಅಂಬಿಕೆ ತಾಯಿ, ಖಡ್ಗ ಶೂಲ ಗದಾದೀನಿ ಯಾನಿ ಚಾಸ್ತ್ರಾಣಿ ತೇಂಬಿಕೆ ಕರಪಲ್ಲವ ಸಂಗೀನಿ ತೈರಸ್ಮಾನ್ ರಕ್ಷ ಸರ್ವತಃ. ಖಡ್ಗ ಶೂಲಗಳನ್ನು ಗದೆಯನ್ನು ಸದಾ ಹೊತ್ತಿರು, ಅಸ್ತ್ರವನ್ನ ಹೊತ್ತಿರುವ ಓ ತಾಯಿಯೇ, ನಿನ್ನ ಕೈ ಕಮಲಗಳಲ್ಲಿ, ಚಿಗುರೆಲೆಯಂತಿರುವಂತಹ ಕಮಲಗಳಲ್ಲಿ ಅಡಗಿರುವಂತಹ ಆ ಶಕ್ತಿ ಅದು ಎಂಥದ್ದೋ ನೋಡಿ ನಾವು ತೃಪ್ತರಾಗಿದ್ದೇವೆ. ತೈಹಿ, ಅವುಗಳಿಂದ ನಮ್ಮನ್ನು ರಕ್ಷ ಸರ್ವತಃ, ಎಲ್ಲ ದಿಕ್ಕುಗಳಿಂದಲೂ ನಮಗೆ ರಕ್ಷಣೆಯನ್ನು ಕೊಡು ತಾಯಿ ಅಂತ ಹೀಗೆ ಪ್ರಾರ್ಥನೆ ಮಾಡುವ ಮಾತಿಗೆ ಇವತ್ತಿನ ಚಿಂತನೆಯನ್ನ ಮುಕ್ತಾಯ ಮಾಡೋಣ. ಋಷಿಗಳು ಈ ಸ್ತೋತ್ರದ ಬಗ್ಗೆ ಮತ್ತಷ್ಟು ಕೆಲವು ಮಾತುಗಳನ್ನ ಹೇಳಿ ಅವಳ ಮೇಲಿನ ಶ್ರದ್ಧೆಯನ್ನು ಹೆಚ್ಚಿಸುವುದಕ್ಕೆ ಬೇಕಿರುವಂತಹ ದೇವಿಯ ಪ್ರತಿ ಮಾತನ್ನ ದಾಖಲೆ ಮಾಡುತ್ತಾರೆ. ನಾಳೆ ಮತ್ತೆ ಅದರ ಚಿಂತನೆಯನ್ನು ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು. ಮೆಸೇಜ್ ಹಾಕ್ತೇನೆ ಈಗ. ಸರಿ ಸರಿ.